ನಮ್ಮ ದೇಶದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಪ್ರಜೆಗಳನ್ನು ಕೂಡಲೇ ಗಡೀಪಾರು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡಲಿಕ್ಕೋಸ್ಕರ, ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ಗಮನವನ್ನು ತರ್ತಾ ಅತ್ಯಂತ ಗೌರವಯುತವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಏಪ್ರಿಲ್ 22ನೇ ತಾರೀಕು ಜಮ್ಮು ಕಾಶ್ಮೀರದ ಪಾಕಿಸ್ತಾನದ ವಿರುದ್ಧದಿಂದ 26 ಜನ ಅಮಾಯಕರನ್ನು, ಭಾರತ ಪ್ರಜೆಗಳನ್ನು ಉಗ್ರಗಾಮಿಗಳು ಕೊಂದಾಕಿರ್ತಕ್ಕಂಥದ್ದು ನಿಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಹಾಗೆ ಇದು ಕೊಂದಾಕಿರ್ತಕ್ಕಂಥದ್ದನ್ನು ನೋಡಿದಾಗ ಇಡೀ ದೇಶದ ಜನ ದಿಗ್ಭ್ರಾಂತರ ಆಗಿರ್ತಕ್ಕಂಥದ್ದು. ಮತ್ತು ಧರ್ಮವನ್ನು ಕೇಳಿ ಕೇಳಿ ಶೂಟ್ ಮಾಡುವಂಥ ಕೆಲಸವನ್ನು ಉಗ್ರಗಾಮಿಗಳು ಮಾಡಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ. ವಿಶೇಷವಾಗಿ ಹಿಂದೂಗಳ ಮರಣವನ್ನು ಮಾಡುವಂಥದ್ರ ಮೂಲಕ ಈ ಅತ್ಯಂತ ದಾರುಣವಾದಂಥ ದಾಳಿಯನ್ನು ಪಾಕಿಸ್ತಾನದ ಬಹುಗಾರಿಕೆ ಸಂಸ್ಥೆ ಆಗಿರ್ತಕ್ಕಂಥ ASI ನೆರವಿನಿಂದ ಪಾಕಿಸ್ತಾನ ಸೈನ್ಯ ಇಡೀ ದಾಳಿಯ ಹಿಂದೆ ನಿಂತ್ಕೊಂಡು ಈ ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು. ಇಂತಹ ಬರ್ಬರ ಹತ್ಯಾಕಾಂಡವನ್ನು ಇಡೀ ದೇಶ ಜನ ಅರಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ದೇಶ ಜನರು ನೋಡಿರ್ತಕ್ಕಂಥದ್ದು. ಇದೊಂದು ದೊಡ್ಡ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ. ಜಗತ್ತಿನಲ್ಲೇ ಎಲ್ಲ ದೊಡ್ಡ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಒಂದು ವೇಳೆ ವಿಧ ಆದರೆ ಪಾಕಿಸ್ತಾನ ವಿರುದ್ಧವಾಗಿ, ಅಂದರೆ ಭಯೋತ್ಪಾದನೆ ವಿರುದ್ಧವಾಗಿ ಇಡೀ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಭಾರತದ ಪರವಾಗಿ ನಿಲ್ಲುವಂಥ ಒಂದು ಶಕ್ತಿಯುತವಾದಂಥ ದೇಶವಾಗಿ ಇವತ್ತು ಭಾರತ ಬೆಳೆದಿದ್ದರೂ ಸಹ ಇದ್ರ ಮಧ್ಯದಲ್ಲಿ ಈ ರೀತಿಯಾದಂಥ ಹತ್ಯಾಕಾಂಡಗಳು ನಡೀತಾ ಇರ್ತಕ್ಕಂಥದ್ದು ಖಂಡನೀಯ. ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಕುಕೃತ್ಯಕ್ಕೆ ಕಾರಣರಾಗಿರ್ತಕ್ಕಂಥ ಯಾರೇ ಆದರೂ ಸಹ ಅವ್ರನ್ನ ಯಾವುದೇ ಕಾರಣಕ್ಕೂ ಉಳಿಸೋದಿಲ್ಲ ಅಂತಕ್ಕಂಥದ್ದು, ಮತ್ತು ಅದರ ಹಿಂದೆ ಇರ್ತಕ್ಕಂಥ ಯಾವ ಸಂಘಟನೆಗೆ ಅದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಯಾವುದೇ ಸಂಘಟನೆ ಆಗಿರ್ಬೋದು, ಎಷ್ಟೇ ದೊಡ್ಡ ಸಂಘಟನೆ ಆಗಿದ್ದರೂ ಸಹ ಅವ್ರನ್ನೂ ಸಹ ಉಳಿಸೋದಿಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಸಹ ಹೇಳಿದ್ದಾರೆ. ನಮ್ಮ ಸೈನ್ಯ ಪಡೆಗಳು ಸಹ ಈಗಾಗಲೇ ಸಿದ್ಧವಾಗಿ ನಿಂತಿದ್ದಾರೆ. ಜೊತೆಗೆ ಇದಕ್ಕೆ ಪೂರಕವಾಗಿ 140 ಕೋಟಿ ಜನನೂ ಸಹ ಇವತ್ತು ಪೂರಕವಾಗಿ ಅದಕ್ಕೆ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ಈ ದುರ್ಘಟನೆ ಆದ ನಂತರದಲ್ಲಿ ಕೇಂದ್ರ ಸರ್ಕಾರ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಈಗಾಗಲೇ ಇತಿಹಾಸರಿಯಾಗಿರ್ತಕ್ಕಂಥದ್ದು, ಎಲ್ಲ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಪಾಕಿಸ್ತಾನದೊಂದಿಗೆ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನ ಈಗಾಗಲೇ ಎಲ್ಲವನ್ನು ಕಡಿತಗೊಳಿಸಿರ್ತಕ್ಕಂಥದ್ದು. ಪಾಕಿಸ್ತಾನದಲ್ಲಿ ಬರ್ತಕ್ಕಂಥ ಎಲ್ಲ ಭಾರತಕ್ಕೆ ಬರುವಂಥ ಎಲ್ಲ ವೀಸಾಗಳನ್ನು ಸಹ ನಿಲ್ಲಿಸಿರ್ತಕ್ಕಂಥದ್ದು. ಮತ್ತು ಆ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಈಗಾಗಲೇ ಪ್ರಜೆಗಳು ಈಗಾಗಲೇ ಇಂಡಿಯಾದಲ್ಲಿ ಸ್ಟಡಿಗೆ ಬಂದಿದ್ದಾರೆ, ಮತ್ತು ಹೆಲ್ತ್ ಚೆಕಪ್ಗೋಸ್ಕರ ಬಂದಿರತಕ್ಕಂಥವ್ರು, ಇನ್ನು ಅನೇಕ ಜಾಬ್ಗಳನ್ನ ಉದ್ದೇಶಿಸಿ ಬಂದಿರತಕ್ಕಂಥವ್ರು ಸಹ ಅದನ್ನು ಕಡಿವಾಣ ಹಾಕುವಂಥ ಕೆಲಸವನ್ನು ಈಗಾಗಲೇ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಂದರನ್ನು ಬಂದ್ ಮಾಡಿರ್ತಕ್ಕಂಥದ್ದು, ವಾಯುಪಡೆ ಮೇಲ್ಗಡೆ ಹಾರಾಟವನ್ನು ಬಂದ್ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಇಷ್ಟೆಲ್ಲ ಗೊತ್ತಿದ್ದರೂ ಸಹ ಇವತ್ತು ಕೆಲವು ರಾಜ್ಯ ಸರ್ಕಾರಗಳು, BJP ಸರ್ಕಾರ ಎಲ್ಲೆಲ್ಲಿದೆ ಅಂಥ ಕಡೆ ಇದನ್ನು ಸ್ಟ್ರಿಕ್ಟಾಗಿ ಪಾಕಿಸ್ತಾನದ ವಿರುದ್ಧ ಇರ್ತಕ್ಕಂಥ ಪ್ರಜೆಗಳನ್ನು ಹೊರ ಕಳಿಸುವಂಥ ಕೆಲಸವನ್ನು ಇಲ್ಲೇ ಬಂದ್ಬಿಡಿ ಸರ್. ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನ BJP ಸರ್ಕಾರ ಎಲ್ಲೆಲ್ಲಿ ಯಾವ ಸ್ಟೇಟಲ್ಲಿದೆ ಆ ಸ್ಟೇಟಲ್ಲಿರ್ತಕ್ಕಂಥ ಎಲ್ಲ ಸ್ಟೇಟ್ಗಳಲ್ಲೂ ಸಹ ಪಾಕಿಸ್ತಾನದ ಜನರನ್ನು ಹೊರಗಡೆ ಕಳಿಸುವಂಥ ಕೆಲಸ ಪ್ರಾರಂಭ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಕೆಲವು ಕರ್ನಾಟಕ ಸೇರಿದಂಗೆ ಸಾಕಷ್ಟು ಕಡೆ ಈ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು
ನಾವೆಲ್ಲರೂ ಸಹ ಸೇರಿ ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗೆ ಒತ್ತಡವನ್ನು ಹೇಳ್ತಾ ಇದ್ದೀವಿ, ಎಲ್ಲೆಲ್ಲಿ ಪಾಕಿಸ್ತಾನದವರು ವಾಸ ಇದ್ದಾರೆ ಅವ್ರನ್ನ ಕೂಡಲೇ ನಮ್ಮ ರಾಜ್ಯವನ್ನು ದೇಶವನ್ನು ಬಿಟ್ಟು ಹೋಗಲಿಕ್ಕೆ ನೀವು ಅವ್ರನ್ನ ಟ್ರೇಸ್ ಔಟ್ ಮಾಡಬೇಕು. ಮಾಡೋದ್ರ ಜೊತೆ ಅವ್ರನ್ನ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ಪಾಕಿಸ್ತಾನ ಅಧಿಕೃತವಾಗಿ ದಾಖಲೆಗಳು ಇಲ್ಲದೇ ಇರತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಅವರುಗಳ ವೀಸಾಗಳು ಸಹ ಈಗಾಗಲೇ ರದ್ದಾಗೋಗಿದೆ. ರದ್ದಾದರೂ ಸಹ ಅವರು ಇನ್ನೂ ಸಹ ಇಲ್ಲೇ ವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು DC ಜಿಲ್ಲಾಧಿಕಾರಿಗಳು ಗುರುತು ಮಾಡಬೇಕು. ಮತ್ತು ಸಾರ್ವಜನಿಕರಿಗೂ ಸಹ ನಾವು ಮನವಿ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲಿ ಈ ರೀತಿ ಪಾಕಿಸ್ತಾನದಿಂದ ಬಂದು ಪ್ರಜೆಗಳು ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದ ಮೂಲಗಳಲ್ಲೂ ಸಹ ಎಲ್ಲಿದ್ದಾರೆ, ನಮ್ಮ ಮೊಹಲ್ಲಗಳಲ್ಲಿ ಎಲ್ಲಿದ್ದಾರೆ, ಅವೆಲ್ಲವೂ ಸಹ ಇಲ್ಲದಿದ್ದರೆ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆಗೂ ಸಹ ಅವರು ಆ ಮಾಹಿತಿಗಳನ್ನ ತಲುಪಿಸಬೇಕು. ಮತ್ತು ತಲುಪಿದ ನಂತರದಲ್ಲಿ ಅವ್ರನ್ನ ಇಲ್ಲಿಂದ ಹೊರ ಹಾಕುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮಾಡಲೇಬೇಕಾಗತ್ತೆ. ಇದು ಭಾಳ ಪ್ರಮುಖವಾದಂಥ ವಿಚಾರ. ಯಾಕಂದರೆ ಇದು ದೇಶದ ಒಂದು ಗೌರವದ ಪ್ರಶ್ನೆ ಇರೋದ್ರಿಂದ, ಒಂದು ಸ್ವಾಭಿಮಾನದ ಪ್ರಶ್ನೆ ಇರೋದ್ರಿಂದ ನಮ್ಮ ಸಾರ್ವಜನಿಕರು 26 ಜನರನ್ನು ಕೊಗ್ಗಲೆ ಮಾಡಿರ್ತಕ್ಕಂಥ ಪಾಕಿಸ್ತಾನದ ಬೆಂಬಲಿತ ಉಗ್ರಗಾಮಿಗಳನ್ನ ಅವರು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಅದು ಪ್ರತಿಯಾಗಿ ಇವತ್ತು ದೇಶವಾಸಿಗಳು ಮತ್ತು ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆ ನಿರ್ಣಯಕ್ಕೆ ಎಲ್ಲರೂ ಸಹ ಬದ್ಧವಾಗಿರಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರದ ಮನೆಯವರು ಮಾತಾಡ್ತಾ ಇದ್ದಾರೆ ಹೊರತು, ಗೃಹ ಮಂತ್ರಿಗಳು ಈಗಾಗಲೇ ಅದನ್ನು ಟ್ರೇಸ್ ಔಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಹೊರತು, ರಾಜ್ಯದ ಮುಖ್ಯಮಂತ್ರಿಗಳು ಅವೆಲ್ಲವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಕೇವಲ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಹೊರತು ಆ ಕಾರ್ಯಗತ ಆಗಿಲ್ಲ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಾಳೆ ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾಡಿ ಒಂದು ನಿಯೋಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಸಾರ್ವಜನಿಕರು ಒಡಗೂಡಿ ಹೋಗಿ ಅವ್ರಿಗೆ ಮನವಿ ಪತ್ರವನ್ನು ಸಹ ನಾಳೆ ತಲುಪಿಸ್ತಾ ಇದ್ದೀವಿ. ಮತ್ತು ಇವತ್ತು ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಈ ಕೆಲಸವನ್ನು ನಾವು ನಾಳೆ ಮಾಡ್ತಾ ಇದ್ದೀವಿ. ಮಾಡೋದ್ರ ಜೊತೆಗೆ ನಮ್ಮ ಏನು ಭಾರತೀಯ ಜನತಾ ಪಾರ್ಟಿಯ ಪ್ರಕೋಷ್ಠಗಳಿದ್ದಾವೆ, ಪ್ರಕೋಷ್ಠಗಳ ಮೂಲಕ ಪಾಕಿಸ್ತಾನಿ ಸಾರ್ವಜನಿಕರನ್ನ ದೇಶದಿಂದ ಹೊರ ಆಗಬೇಕು ಅಂತಕ್ಕಂಥ ಒತ್ತಡದ ಜೊತೆಗೆ ಸಹಿ ಸಂಗ್ರಹ ಮಾಡುವಂಥ ಕೆಲಸವನ್ನು ಸಹ ನಮ್ಮ ಪ್ರಕೋಷ್ಠದ ಮೂಲಕ ನಾವು ಮಾಡೋರಿದ್ದೇವೆ. ನಾಳಿದ್ದು 3 ದಿನ ಆ ಪ್ರಕೋಷ್ಠದ ಮೂಲಕ ಸಾರ್ವಜನಿಕರ ಜೊತೆಗೂಡಿ ಇಲ್ಲಿಂದ ಅವರು ಹೊರಗಡೆ ಹೋಗಬೇಕು ಅಂತಕ್ಕಂಥ ಸಹಿ ಸಂಗ್ರಹ ಮಾಡುವಂಥ ಕೆಲಸವನ್ನು ಸಹ ಇವತ್ತು ನಾವು ಮಾಡೋರಿದ್ದೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಇನ್ನು ಅನೇಕ ವಿಚಾರಗಳನ್ನ ಹೇಳೋದಕ್ಕಿದ್ರೂ ಸಹ ನಮ್ಮ SC ಮೋರ್ಚಾದವರು ಸಹ ಬಂದಿದ್ದಾರೆ. ಅವರು ಸಹ ಕೆಲವು ವಿಷಯಗಳನ್ನ ನಿಮಗೆ ತಲುಪಿಸಲು ಇದ್ದಾರೆ. ಮತ್ತು ಇವತ್ತು ಮಂಗಳೂರಿನಲ್ಲಿ ಸುಹಾಸ್ನ ಹತ್ಯೆ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರ ತಮ್ಮ ಸುಮಾರು 5 ಲಕ್ಷ ರೂಪಾಯಿಯನ್ನು ಕೊಟ್ಟು ಇವತ್ತು ಸುಭಾಸ್ ಹತ್ಯೆಯನ್ನು ಮಾಡೋಕ್ಕೆ ಸುಪಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಗೊತ್ತಾಗಿದೆ. ಇದನ್ನು ಸಮರ್ಥಿಸ್ಕೊಳ್ತಾ ಇರ್ತಕ್ಕಂಥ UT ಖಾದರ್ ಅವರು ಇವತ್ತು UT ಖಾದರ್ ಅವರು ಒಬ್ಬ ಸ್ಪೀಕರ್ ಆಗಿ ಈ ರೀತಿ ವಿಚಾರಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಜನರ ಮುಂದೆ ಇಡಬೇಕಾಗಿದೆ. ಇವತ್ತು ಒಂದು ರೀತಿ ಇದು ಈ ಕಾರಣಕ್ಕೋಸ್ಕರ ಇದು ಸುಪಾರಿ ಸರ್ಕಾರ ಅಂತ ಹೇಳಿದ್ರೆ ಸಹ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ನೀಡುತ್ತದೆ ಅಂತಕ್ಕಂಥ ನಂಬಿಕೆ ನಮಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಜನಗಣತಿಯ ಸಮೀಕ್ಷೆ ಆದೇಶ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಜನಗಣತಿ ಅನ್ನು ರಾಜ್ಯ ಸರ್ಕಾರ ಯಾವುದೇ ರೀತಿಯ ಅಧಿಕಾರ ಇಲ್ಲದಿದ್ರೂ ಸಹ ಈ ಸಮಯದಲ್ಲಿ ಅಧಿಕಾರ ಇರ್ತಕ್ಕಂಥ ಸಮೀಕ್ಷೆಯನ್ನು ಮೀರಿ ಒಳ ಮೀಸಲಾತಿಗೆ ನಾವು ಮಾಡ್ತೀವಿ ಅಂತಕ್ಕಂಥ ಈ ಒಂದು ಸಮೀಕ್ಷೆನ ಶುರು ಮಾಡಿದ್ದಾರೆ. 17ನೇ ತಾರೀಕಿಂದ ಸುಮಾರು 5ನೇ ತಾರೀಕು ಒಂದು 15 ದಿನ ಸಮೀಕ್ಷೆ ಒಳ ಮೀಸಲಾತಿಯನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಸಹ ಮಾಡಿದ್ದಾರೆ. ಮಾಡಲಿ ಸಂತೋಷ. ಆದರೆ ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅಂದರೆ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂತಕ್ಕಂಥದ್ದನ್ನ ಸಂದರ್ಭ ಹೇಳ್ತಾ, ಮತ್ತು ಇವತ್ತು ಮೈಸೂರಿನಲ್ಲೇ ಆಡಳಿತದಲ್ಲೇ ಕೊಗ್ಗಲೆ ಆಗಿರ್ತಕ್ಕಂಥದ್ದು ಸಹ ನಾನು ನೋಡಿದ್ದೇನೆ. ಇವತ್ತು TV ನ್ಯೂಸಲ್ಲಿ ಮಾಧ್ಯಮದ ಮೂಲಕ ನಾನು ನೋಡ್ತಾ ಇದ್ದೀನಿ. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯ ಸರ್ಕಾರದಲ್ಲಿ
ಇವತ್ತು ಗೃಹ ಇಲಾಖೆ ಸತ್ತೋಗಿದೆ. ಇವತ್ತು ಗೃಹ ಇಲಾಖೆ ಸತ್ತೋಗಿದೆ. ಪೊಲೀಸ್ಗೆ ಯಾವುದೇ ಅಧಿಕಾರ ಇಡ್ತಾ ಇಲ್ಲ. ಪೊಲೀಸವ್ರ ಮೇಲೆ ಕೈ ಎತ್ತುವಂಥ ಕೆಲಸ ಪ್ರವೃತ್ತಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು IPS ಅಧಿಕಾರಿಗೆ ಮಾಡಿದ ನಂತರದಲ್ಲೇ ಪೊಲೀಸವರು ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ. ಇವತ್ತು ಅವ್ರಿಗೆ ಯಾವುದೇ ರೀತಿಯಾದಂಥ ಪೊಲೀಸರು ಭಯನೇ ಇಲ್ಲ. ಯಾವುದೇ ರೌಡಿಗಳಿರ್ಬೋದು, ಆತಂಕವಾದಿಗಳಿಗಿರ್ಬೋದು, ಯಾವುದೇ ಪೊಲೀಸ್ ಭಯ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆಲ್ಲ ಕಾರಣ ಅಂದರೆ ಹಿಂದೆ ಅವರು ಕೇಸ್ಗಳನ್ನ ವಾಪಸ್ ಪಡೆದ್ರಲ್ಲ. ಅನೇಕ ಪ್ರಕರಣಗಳಲ್ಲಿ ಹುಬ್ಳಿ ಪ್ರಕರಣ ಇರ್ಬೋದು, ಮೈಸೂರು ಪ್ರಕರಣ ಇರ್ಬೋದು, TJಹಳ್ಳಿ KJಹಳ್ಳಿ ಪ್ರಕರಣಗಳಿರ್ಬೋದು, ಎಲ್ಲ ಪ್ರಕರಣಗಳನ್ನ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ಅಷ್ಟು ಜನರು ಸಹ ಕೇಸ್ಗಳನ್ನ ವಾಪಸ್ ತೆಗೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಬಂದ ತಕ್ಷಣ ಮಾಡ್ತು. ಅದಕ್ಕೆ ಪೂರಕವಾಗಿ ಇವತ್ತು ದಿನ ಆ ರೌಡಿಗಳಿಗಿರ್ಬೋದು, ಈ ಆತಂಕವಾದಿಗಳಿಗಿರ್ಬೋದು, ಇವರು ಯಾರೂ ಸಹ ಪೊಲೀಸವರು ಹೆದರಿಕೆನೇ ಇಲ್ಲ. ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು. ನಮಗೆ ಅದಕ್ಕೆ ಬೆಂಬಲವಾಗಿ ಸರ್ಕಾರ ಇದೆ ಅಂತಕ್ಕಂಥ ಒಂದು ಸ್ವಯಂ ಪ್ರೇರಿತವಾಗಿ ಆ ಕೃತ್ಯಕ್ಕೆ ಕೃತ್ಯಗಳಿಗೆ ಅವ್ರು ಕಾರಣರಾಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಇಡ್ತಾ ಇಲ್ಲ. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂಥ ಪವರ್ಸ್ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಗೆ ಅವಮಾನ ಆಗೋ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೊತಾರೆ ಅಂದರೆ ಇನ್ನು ಸಣ್ಣ ಪುಟ್ಟ ಅಧಿಕಾರಿಗಳು ಅವ್ರ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ? ಈ ರೀತಿ ಎಲ್ಲಿ ನೋಡ್ರು ಲಂಚ ಉದಾರ. ಎಲ್ಲಿ ಯಾವ ಪೊಲೀಸವ್ರು ಸ್ಟೇಷನ್ ಹೋದ್ರು ಸಹ ಆ ಸ್ಟೇಷನಲ್ಲಿ ಪೊಲೀಸವ್ರು ಮಾಡ್ತಾ ಇರ್ತಕ್ಕ ಒಂದು ಘನಕಾರ್ಯ ಅಂದರೆ ರಸ್ತೆಯಲ್ಲಿ ಹೋಗುವಂಥವ್ರನ್ನ ಚೆಕ್ ಮಾಡುವಂಥದ್ದು. ಕುಟುಂಬಸ್ಥರು ಯಾರ್ಯಾರು ಫ್ಯಾಮಿಲಿ ಹೋಗ್ತಾ ಇದ್ದಾರೆ ಅವ್ರನ್ನ ಇಳಿಸಿ ಅವ್ರನ್ನೆಲ್ಲ ಗೋಳಿ ತಂದು ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನೋ ಹೆಸರಿನಲ್ಲಿ ಅವ್ರನ್ನ ಫೈನ್ ಹಾಕಿರೋ ಮೂಲಕ ಆದರೂ ಒರಿಜಿನಲಾಗಿ ಅವ್ರು ಫೈನ್ ಬಿದ್ದರೂ ಸಹ ಇಲ್ಲ, ಅವ್ರಿಗೇನು ಲಂಚ ಕೊಟ್ಬಿಟ್ರೆ ಆ ಫೈನು ಸಹ ಡ್ರಿಂಕ್ ಆ್ಯಂಡ್ ಡ್ರೈವ್ ಇದ್ದರೂ ಸಹ ಅವ್ರನ್ನ ಬಿಟ್ಟು ಕಳಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಜನರನ್ನ ಯಾವ ರೀತಿ ರಕ್ಷಣೆ ಮಾಡುವಂಥದ್ದು? ಈ ರಕ್ಷಣೆಗೆ ಬರುವಂಥವ್ರು ಯಾರು? ಇದು ಒಂದು ರೀತಿ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಪೊಲೀಸ್ ಇಲಾಖೆ ಒಂದು ಕಡೆ ಸುಪಾರಿ ಸರ್ಕಾರ ಆಗಿಬಿಟ್ಟಿದೆ. ಸುಪಾರಿ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ರಾಜ್ಯದಲ್ಲಿ ಕೊಗ್ಗಲುಗಳು ನಡೀತಾ ಇರೋದಕ್ಕೆ ಅನೇಕ ಒಂದು ವಾರದಲ್ಲಿ 3-4 ಮರ್ಡರ್ಗಳಾಗಿರ್ತಕ್ಕಂಥದ್ದು ಸಹ ತಾಜಾ ಉದಾಹರಣೆ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಯಾವ ಪಾಕಿಸ್ತಾನದಿಂದ ಬಂದು ಪ್ರಜೆಗಳು ಇಲ್ಲಿದ್ದಾರೆ ಅವರು ಅನಧಿಕೃತವಾಗಿ ಬಂದಿರತಕ್ಕಂಥವ್ರು ಇರ್ಬೋದು, ಅಧಿಕೃತವಾಗಿ ಬಂದಿರತಕ್ಕಂಥ ಇರ್ಬೋದು, ಯಾರೇ ಬಂದರೂ ಸಹ ಅವ್ರನ್ನ ಹೊರ ಕಳಿಸುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ಮುಂದೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಮತ್ತು ಅತ್ಯಂತ ಕಠಿಣವಾಗಿ ಈ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಕೇಂದ್ರ ಸರ್ಕಾರ ಆಜ್ಞೆ ಮಾಡಿದಾಗ ನೀವು ಬರೀ ಬಾಯಿ ಮಾತಿನಲ್ಲಿ ನೀವೇನು ಹೇಳ್ತೀರಂದರೆ ಹೌದು ಅದನ್ನು ನಾವು ಲಿಸ್ಟ್ ಮಾಡ್ತಾ ಇದ್ದೀವಿ, ಕೂಡಲೇ ಅವ್ರನ್ನ ಕಳಿಸ್ತೀವಿ ಅಂತ. ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಇದನ್ನು ಒತ್ತಾಯವನ್ನು ಮಾಡ್ತೀವಿ. ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಯಾರು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅವರು ಎಜುಕೇಷನ್ ಬಂದಿರ್ಬೋದು, ಮತ್ತು ಹೆಲ್ತ್ ಗ್ರೌಂಡ್ ಮೇಲೆ ಬಂದಿರ್ಬೋದು, ಮತ್ತು ಬೇರೆ ಬೇರೆ ಜಾಬ್ ಓರಿಯೆಂಟೆಡ್ ಆಗಿ ಬಂದಿರ್ಬೋದು, ಅಷ್ಟು ಜನರನ್ನು ಸಹ ಹೊರ ಕಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ ನೀವು ಅಂತಕ್ಕಂಥ ಒತ್ತಾಯ ಮಾಡೋಕ್ಕೋಸ್ಕರ ಸಾರ್ವಜನಿಕರು ಸಹ ಮನವಿ ಮಾಡ್ತೀನಿ. ಯಾರಾದರೂ ಆ ರೀತಿ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಪ್ರಜೆಗಳು ಇಲ್ಲಿ ನಮ್ಮ ಅಕ್ಕಪಕ್ಕ ವಾಸ ಮಾಡಿದರೆ ಅಂಥವ್ರ ಮಾಹಿತಿಗಳನ್ನು ಸಹ ಕಳೆ ಹಾಕುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯು ಸಹ ಮಾಡ್ತದೆ. ಸಾರ್ವಜನಿಕರು ಸಹ ಸರ್ಕಾರಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡೋಕ್ಕೋಸ್ಕರ ಇಂದಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು.